ಪಾಠ 15 ಶ್ರವಣಕುಮಾರ. ಪ್ರಶ್ನೆಗಳು. 1 ವಾಕ್ಯ. ಶ್ರವಣಕುಮಾರನ ತಂದೆ ಹೆಸರು ಏನು? ಶ್ರವಣಕುಮಾರನ ತಂದೆ ಹೆಸರು ತಾಂಡವ ಋಷಿ. ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಯಾವುದಕ್ಕೆ ಚಡಪಡಿಸಿದರು? ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥಸ್ನಾನ ಮಾಡಬೇಕು ಎಂದು ಚಡಪಡಿಸಿದರು. ದಶರಥನು ಎಲ್ಲಿ ನೆಲೆಸಿದ್ದನು? ದಶರಥನು ಅಯೋಧ್ಯೆಯಲ್ಲಿ ನೆಲೆಸಿದ್ದನು. ದಶರಥನು ಶ್ರವಣಕುಮಾರನ ಬಳಿ ಏನೆಂದು ಗೋಗರೆದನು? ದಶರಥನು ಶ್ರವಣಕುಮಾರನ ಬಳಿ ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು, ಕ್ಷಮಿಸಬೇಕೆಂದು ಗೋಗರೆದನು. ದಶರಥನು ಶ್ರವಣಕುಮಾರನಿಗೆ ಏನೆಂದು ಭರವಸೆ ನೀಡಿದನು? ದಶರಥನು ಶ್ರವಣಕುಮಾರನ ತಂದೆ ತಾಯಿಗಳ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. 2-3 ವಾಕ್ಯ. ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಹೇಗೆ ಕರೆದೊಯ್ದನು? ಶ್ರವಣಕುಮಾರನು ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡನು. 2 ಬದಿಗಳಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿದನು. ಅದೇ ಕಾವಡಿ. ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದನು. ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತನು. ಹೀಗೆ ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದೊಯ್ದನು. ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಹೇಗೆ ಉಪಚರಿಸಿದನು? ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳಿಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದ, ಬಾಯಾರಿದರೆ ನೀರನ್ನು ತರುತ್ತಿದ್ದ, ಆಯಾಸವರಿತು ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದ. ಹೀಗೆ ಅವರನ್ನು ಉಪಚರಿಸಿದನು. ಶ್ರವಣಕುಮಾರನು ದಶರಥನ ಬಳಿ ಏನೆಂದು ರೋಧಿಸಿದನು? ಶ್ರವಣಕುಮಾರನು ದಶರಥನ ಬಳಿ, ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ? ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು? ಯಾವ ತಪ್ಪಿಗೆ ನನಗೀ ಶಿಕ್ಷೆ? ಎಂದು ರೋಧಿಸಿದನು. ಶ್ರವಣಕುಮಾರನು ದಶರಥನ ಬಾಣಕ್ಕೆ ಹೇಗೆ ಬಲಿಯಾದನು? ದಶರಥನು ಕಾಡಿಗೆ ಬೇಟೆಗಾಗಿ ಬಂದಿದ್ದನು. ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿ ದಿಗ್ಗನೆ ಎದ್ದು ನಿಂತನು. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ತಕ್ಷಣವೇ ಅಯ್ಯೋ ಅಮ್ಮ, ನಾನು ಸತ್ತೆ ಎನ್ನುವ ಚೀತ್ಕಾರ ಕೇಳಿಬಂತು. ಏನೋ ಅನರ್ಥವಾಯಿತು ಎಂದು ದಶರಥ ರಾಜನು ಗಾಬರಿಗೊಂಡನು. ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದನು. ಅಲ್ಲಿ ಮುನಿಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದನು. ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು. ಈ ರೀತಿ ಶ್ರವಣಕುಮಾರನು ದಶರಥನ ಬಾಣಕ್ಕೆ ಬಲಿಯಾದನು. ಯಾರು ಯಾರಿಗೆ ಹೇಳಿದರು? ಮಗು, ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು. ಈ ಮಾತನ್ನು ಶ್ರವಣಕುಮಾರನ ತಂದೆ ತಾಯಿ ಶ್ರವಣಕುಮಾರನಿಗೆ ಕೇಳಿದರು. ಅಯ್ಯೋ ಅಮ್ಮ, ನಾನು ಸತ್ತೆ. ಈ ಮಾತನ್ನು ದಶರಥ ಬಿಟ್ಟ ಬಾಣ ಶ್ರವಣಕುಮಾರನಿಗೆ ಚುಚ್ಚಿಕೊಂಡಾಗ ಶ್ರವಣಕುಮಾರ ಚೀತ್ಕಾರ ಹಾಕಿದನು. ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ? ಈ ಮಾತನ್ನು ಶ್ರವಣಕುಮಾರನು ದಶರಥನಿಗೆ ಕೇಳಿದನು. ಬಿಟ್ಟ ಸ್ಥಳ. ಶ್ರವಣಕುಮಾರನ ತಂದೆ ತಾಯಿಗಳು ಕುರುಡರು ಆಗಿದ್ದರು. ದಶರಥನು ಶಬ್ದವೇದಿ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು. ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದೊಯ್ದನು. ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಹೆಗಲಲ್ಲಿ ಹೊತ್ತು ಕರೆದೊಯ್ದನು. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಚಡಪಡಿಸು. ಮಳೆ ಬಂದು ಬೆಳೆ ಹಾನಿಯಾಗುತ್ತದೆ ಎಂದು ರೈತರು ಚಡಪಡಿಸುತ್ತಾರೆ. ಅಭಿಮಾನ. ನನಗೆ ಅಪ್ಪು ಅವರನ್ನು ಕಂಡರೆ ತುಂಬಾ ಅಭಿಮಾನ. ರೋಧಿಸು. ಮಗು ಹಸಿವಾದಾಗ ರೋಧಿಸುತ್ತದೆ. ಭರವಸೆ. ನನ್ನ ಮೇಲೆ ನನಗೆ ತುಂಬಾ ಭರವಸೆ ಇದೆ. ಭಾವಿಸು. ಬೇರೆಯವರ ಒಳಿತಿನಲ್ಲಿ ನಮ್ಮ ಸಂತೋಷವಿದೆ ಎಂದು ಭಾವಿಸಬೇಕು. ವಿರುದ್ಧಾರ್ಥಕ ಪದ. ಸಮಾಧಾನ, ಅಸಮಾಧಾನ, ಆಸೆ, ನಿರಾಸೆ, ಉಪಾಯ, ಅಪಾಯ, ಅಭಿಮಾನ, ದುರಭಿಮಾನ, ತಪ್ಪು, ಸರಿ, ಅನರ್ಥ, ಅರ್ಥ, ಪುಣ್ಯ, ಪಾಪ, ಶಬ್ದ, ನಿಶಬ್ದ. ಬಿಡಿಸಿ ಬರೆಯಿರಿ. ಆಸೆಯನ್ನು. ಆಸೆ ಪ್ಲಸ್ ಅನ್ನು, ಆಸೆಯನ್ನು. ಆಯಾಸವರಿತು. ಆಯಾಸವ ಪ್ಲಸ್ ಅರಿತು, ಆಯಾಸವರಿತು. ಕರೆದೊಯ್ದನು. ಕರೆದು ಪ್ಲಸ್ ಒಯ್ದನು, ಕರೆದೊಯ್ದನು. ದಾಪುಗಾಲು. ದಾಪು ಪ್ಲಸ್ ಕಾಲು, ದಾಪುಗಾಲು. ಅನುಕರಣೀಯ ಅವ್ಯಯಗಳನ್ನು ಪಟ್ಟಿ ಮಾಡಿರಿ. ಪಟ ಪಟ, ದಡ ದಡ, ಚಟ ಚಟ, ಧಗ ಧಗ, ಗುಡು ಗುಡು,
ಚಿಟಪಟ, ಸರಸರ, ಜುಳು ಜುಳು, ಕರಕರ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.